ಮನೆಯಲ್ಲೇ ಬೇಕರಿ ಸ್ಟೈಲ್ ಮಿಲ್ಕ್ ಪೌಡರ್ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ 1 ಕಪ್ ಹಾಲು, 1 ಕಪ್ ಮಿಲ್ಕ್ ಪೌಡರ್, ಅರ್ಧ ಕಪ್ ಸಕ್ಕರೆನ ಸೇರಿಸಿ ತಿರುಗಿಸ್ಕೊಳ್ತಾನೆ ಇರಬೇಕು. ಗಂಟು ಆಗದೆ ರೀತಿ ನಾವು ತಿರುಗಿಸ್ತಾನೆ ಇರಬೇಕು. ಇದರ ಪ್ರೋಸೆಸ್ 15 ನಿಮಿಷ ಆಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟಿನೇ ನಾವು ತಿರುಗಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಖಂಡಿತ ಸೀದೋಗುತ್ತೆ. ನೋಡಿ, ನಾವು ಯಾವ ಕನ್ಸಿಸ್ಟೆನ್ಸಿ ತನಕ ಇದೇ ರೀತಿ ತಿರುಗಿಸ್ಕೋಬೇಕು ಅಂತ ಅಂದರೆ ನಮ್ಮ ಬೆರಳುಗಳಿಂದ ಈ ರೀತಿ ಟಚ್ ಮಾಡಿದ್ರೆ ಅಂಟ್ಕೋಬಾರ್ದು. ನೋಡಿ, ಈಗ ನಾನು ಟಚ್ ಮಾಡಿ ನೋಡ್ತಿದ್ದೀನಿ, ಅಂಟ್ಕೊಂತಿಲ್ಲ. ಅದ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈಗ ಒಂದು ಪ್ಯಾನ್ಗೆ ತುಪ್ಪ ಸವರಿಬಿಟ್ಟು ನೀಟಾಗಿ ಸೆಟ್ ಮಾಡಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು 20 ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟು ನಂತರ ಕಟ್ ಮಾಡಿದ್ರೆ ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಇರುತ್ತೆ. ಇನ್ನು ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.